ನಂಬ್ಕೊಂಡಿದ್ದೀವಿ ಡಿಗ್ರಿ ಕಾಲೇಜ್ಗಳ ಮುಂದ್ಗಡೆ. ವಿಷಯ ಇಷ್ಟೇನೆ, ಡಿಗ್ರಿ ಕಾಲೇಜ್ನ ಗೆಸ್ಟ್ ಫ್ಯಾಕಲ್ಟಿಗಳು ಇವತ್ತು ಪಾಠ ಮಾಡಕ್ಕೆ ಬರ್ತಾ ಇದ್ದಾರೆ, ಅಂದ್ರೆ ಅವ್ರಿಗೆ ಪರ್ಮನೆಂಟ್ ಮಾಡ್ಕೊಂಡಿಲ್ಲ. ಮತ್ತೆ ಕ್ಲಾಸಸ್ಗಳು ಕರೆಕ್ಟಾಗಿ ಆಗ್ತಾ ಇಲ್ಲ. ಕ್ಲಾಸಸ್ಗಳು ಆಗಿರೋ ಕಾರಣ ಇದರಿಂದ ಎಜುಕೇಷನ್ ಫ್ಯೂಚರ್ ಕಡೆ ಆಗುವಂಥ ವಿದ್ಯಾರ್ಥಿಗಳು ಕ್ವಾಲಿಟಿ ಎಜುಕೇಷನ್ ಬಿಲ್ಡ್ ಆಗ್ತಾ ಇದೆ. ಇವತ್ತು ಆ ಕ್ವಾಲಿಟಿ ಎಜುಕೇಷನ್ ಬಿಲ್ಡ್ ಮಾಡಬೇಕು. ಮತ್ತೆ ವಿದ್ಯಾರ್ಥಿಗಳ ಸಮೂಹದಲ್ಲಿ ಇವತ್ತು 4% ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಈ ಹೋರಾಟಗಳು ನಂಬಿದ್ದೇವೆ. ಮತ್ತೆ ಇನ್ನೊಂದು ವಿಚಾರ, ಇದೇ ಡಿಗ್ರಿ ಕಾಲೇಜಿನ 2 ಕಡೆ ಇದೆ. ಡಿಗ್ರಿ ಕಾಲೇಜ್ ಒಂದು ಕಟ್ಟಡ ಈ ಕಡೆ ಆದರೆ ಇನ್ನೊಂದು ಕಟ್ಟಡ ಆ ಕಡೆ ಇದೆ. ಆ ಕಡೆ ಕಟ್ಟಡದಲ್ಲಿ ಈ ಕಡೆ ಓಡಾಡುವ ಸಂದರ್ಭದಲ್ಲಿ ಜೀಬ್ರಾ ಕ್ರಾಸಿಂಗ್ ಹಾಕಿದ್ದಾರೆ. ಆದರೆ ನಮಗೆ ಏನು ಟ್ರಾಫಿಕ್ ಸಿಗ್ನಲ್ ಇದೆ ತುಂಬ ದೂರ ಇದೆ. ಅದಕ್ಕೋಸ್ಕರ ಸ್ಕೈ ವಾಕಿಂಗ್ ಕೊಡಬೇಕು ಅಂತ ಹಲವಾರು ಮನವಿ ಕೊಟ್ಟಿದ್ದೀವಿ, ಹಲವಾರು ಪ್ರತಿಭಟನೆಗಳು ಮಾಡಿದ್ದೀವಿ, ಹಲವಾರು ರೀತಿ ಎಲ್ಲ ರೀತಿ ಇದನ್ನು ಮಾಡಿದ್ರು. ಅದಕ್ಕೆ ರೆಸ್ಪಾನ್ಸಿಬಲ್ ಅಂತ ಸಿಗ್ತಾ ಇಲ್ಲ. ತಾಲೂಕು ಕಟ್ಟಡದಲ್ಲಿ ನಗರಸಭೆಯಿಂದಾಗಲಿ ಸರ್ಕಾರದಿಂದಾಗಲಿ ಯಾವುದೇ ಅನುದಾನಗಳನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಮತ್ತು ಇದೇ ಕಾಲೇಜಿನ ಒಳಗಡೆ ಸಿಮೆಂಟ್ CC ರಸ್ತೆ ಆಗಿಲ್ಲ. ಪ್ರತಿ ವರ್ಷ ಏನು ಮಳೆಗಾಲ ಸೀಸನ್ ಬರುತ್ತೋ ಆ ಸೀಸನ್ ವಿದ್ಯಾರ್ಥಿಗಳು ಓಡಾಡ್ತಿದ್ದಾರೆ ಅಂದರೆ ಆ ವಿದ್ಯಾರ್ಥಿಗಳು ಸ್ಲಿಪ್ ಆಗಿ ಬೀಳೋದು, ಇದರಲ್ಲಿ ಲಚ್ಚಸ್ಗಳು ಬೀಳೋಂಥದ್ದು ತುಂಬ ಸಮಸ್ಯೆಗಳಾಗಿದೆ. ಈ ರೀತಿ ಸಮಸ್ಯೆ ಸರ್ಕಾರಗಳು ವಿದ್ಯಾರ್ಥಿಗಳಿಗೆ ಏನು ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದೆ, ಮತ್ತು ವಿದ್ಯಾರ್ಥಿಗಳ ರಕ್ಷಣೆಯಲ್ಲಿ ಏನು ಮಾಡ್ತೀವಿ? ನಾಳೆ ಒಂದು ಯಾವುದೋ ವಿದ್ಯಾರ್ಥಿ ಓಡಾಡ್ತಿದೆ, ಆ ವಿದ್ಯಾರ್ಥಿಗೆ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಯಾರು ಹೊಣೆಗಾರ ಆಗ್ತಾರೆ? ಅದಕ್ಕೆ ಸರ್ಕಾರವೇ ಹೊಣೆಗಾರ ಆಗುತ್ತೆ. ಅತಿ ಶೀಘ್ರದಿಂದ ಬಗೆಹರಿಸ್ಕೊಡದೆ ಹೋದರೆ ಇಡೀ ತುರುವೇಕೆರೆ ತಿಪ್ಟೂರನ್ನು ಬಂದ್ ಮಾಡೋ ರೀತಿಯಲ್ಲಿ ಮಾಡಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ. ಇದು ಬರೀ ಸಾಂಕೇತಿಕವಾಗಿ ಇವತ್ತು ಮಾಡ್ತಾ ಇರೋದು, ದೊಡ್ಡ ಮಟ್ಟದ ಇದನ್ನು ಗುಡುಗುವಂಥ ಕೆಲಸ ಆಗುತ್ತೆ. ಅದಕ್ಕೆ ವಿದ್ಯಾರ್ಥಿ ಪರಿಷತ್ ಇವತ್ತು ಆಗ್ರಹವನ್ನು ಇಡ್ತಾ ಇದೆ. ತಹಸೀಲ್ದಾರ್ ಇಲ್ಲಿಗೆ ಬರಬೇಕು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಸೂಕ್ತವಾದ ತಂಡವನ್ನು ಮಾಡಿ ಇದಕ್ಕೇನು ಪ್ರೋಟೋಕಾಲ್ ಬೇಕಾದನ್ನು ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ವಿನಂತಿಸ್ಕೊಳ್ತೀವಿ.